ಸೊನ್ನೆಯ ಫ್ಯಾಕ್ಟೋರಿಯಲ್ 1 ಏಕೆ ಮತ್ತು ಹೇಗೆ? ಪೀಠಿಕೆ, ಗಣಿತದ ವಿರೋಧಾಭಾಸ ಅಥವಾ ಪ್ಯಾರಾಡಾಕ್ಸ್. ನೀವು ಈ ಗಣಿತದ ಸಮಸ್ಯೆಯನ್ನು ನೋಡಿ. ಇದರಲ್ಲಿ ಯಾವುದೇ ಅರ್ಥವೇ ಇಲ್ಲ ಎಂದು ಅಂದುಕೊಂಡಿದ್ದೀರಾ? ಇದನ್ನು ಒಮ್ಮೆ ನೋಡಿ. ಸೊನ್ನೆಯ ಫ್ಯಾಕ್ಟೋರಿಯಲ್ 1. ಸೊನ್ನೆಯ ಗುಣಲಬ್ಧ ಯಾವುದೋ ಸಂಖ್ಯೆಗೆ ಹೇಗೆ ಸಮನಾಗಲು ಸಾಧ್ಯ? ಫ್ಯಾಕ್ಟೋರಿಯಲ್ ಎಂದರೆ ಸಂಖ್ಯೆಗಳನ್ನು ಪರಸ್ಪರ ಗುಣಿಸುವುದಾದರೆ ಸೊನ್ನೆಯನ್ನು ಗುಣಿಸಿದಾಗ ಸೊನ್ನೆಯೇ ಬರಬೇಕಲ್ಲವೇ? ಸೊನ್ನೆಯ ಫ್ಯಾಕ್ಟೋರಿಯಲ್ 1 ಏಕೆ ಎಂಬುದರ ಹಿಂದಿರುವ ಅತ್ಯಂತ ಸುಂದರವಾದ, ನಿರಾಕರಿಸಲಾಗದ ತರ್ಕವನ್ನು ಮತ್ತು ಗಣಿತವು ತನ್ನ ವಿರೋಧಾಭಾಸಗಳನ್ನು ಹೇಗೆ ಪರಿಪೂರ್ಣವಾಗಿ ಸರಿಪಡಿಸುತ್ತದೆ ಎಂಬುದನ್ನು ಇಂದು ನಾವು ತಿಳಿದುಕೊಳ್ಳಲಿದ್ದೇವೆ. ಬನ್ನಿ ಪ್ರಾರಂಭ ಮಾಡೋಣ. ಹಂತ 1. ಮೂಲ ಮಾದರಿ. ಸೊನ್ನೆಯನ್ನು ಅರ್ಥಮಾಡಿಕೊಳ್ಳಲು ನಾವು ಮೊದಲು ಅದರ ಮೇಲಿನ ಸಂಖ್ಯೆಗಳ ಮಾದರಿಯನ್ನು ತಿಳಿದುಕೊಳ್ಳಬೇಕಾಗಿದೆ. ನಮಗೆ ಚೆನ್ನಾಗಿ ತಿಳಿದಿರುವ ಸಂಖ್ಯೆಯಿಂದ ಪ್ರಾರಂಭಿಸೋಣ. 4 ಫ್ಯಾಕ್ಟೋರಿಯಲ್. ವ್ಯಾಖ್ಯಾನದಂತೆ ಫ್ಯಾಕ್ಟೋರಿಯಲ್ ಎಂದರೆ ಒಂದು ಪೂರ್ಣ ಸಂಖ್ಯೆಯನ್ನು 1ರವರೆಗೆ ಅದಕ್ಕಿಂತ ಕೆಳಗಿನ ಪ್ರತಿಯೊಂದು ಪೂರ್ಣ ಸಂಖ್ಯೆಯಿಂದ ಗುಣಿಸುವುದು. ಆದ್ದರಿಂದ 4ರ ಫ್ಯಾಕ್ಟೋರಿಯಲ್ ಎಂದರೆ 1 2 3 4. ಇದು ನಮಗೆ 24 ನೀಡುತ್ತದೆ. ಈಗ ನಾವು 3ರ ಫ್ಯಾಕ್ಟೋರಿಯಲ್ ಅನ್ನು ಕಂಡುಹಿಡಿಯಬೇಕಾದರೆ ಏನಾಗುತ್ತದೆ? ಸಾಮಾನ್ಯವಾಗಿ ನಾವು 1 2 3 6 ಎಂದು ಹೇಳುತ್ತೇವೆ. ಆದರೆ ಈ ಎರಡರ ನಡುವಿನ ಗಣಿತದ ಸಂಬಂಧವನ್ನು ಗಮನಿಸಿ. 4ರ ಫ್ಯಾಕ್ಟೋರಿಯಲ್ ನಿಂದ 3ರ ಫ್ಯಾಕ್ಟೋರಿಯಲ್ ಕಂಡುಹಿಡಿಯಲು ನಾವು 4ರ ಫ್ಯಾಕ್ಟೋರಿಯಲ್ ನ ಫಲಿತಾಂಶವಾದ 24 ಅನ್ನು ತೆಗೆದುಕೊಂಡು ಅದನ್ನು 4ರಿಂದ ಭಾಗಿಸಬಹುದು. 24/4 ನಮಗೆ 6 ಬರುತ್ತದೆ. ಹಂತ 2. ಗಣಿತದ ತರ್ಕವನ್ನು ಅನುಸರಿಸುವುದು. ಒಟ್ಟಾರೆ ಹೇಳುವುದಾದರೆ ಪ್ರತಿಯೊಂದು ಫ್ಯಾಕ್ಟೋರಿಯಲ್ ಅನ್ನು ಒಂದು ಹಂತ ಕಡಿಮೆ ಮಾಡಿದಾಗ ಹಿಂದಿನ ಉತ್ತರವನ್ನು ಹಿಂದಿನ ಸಂಖ್ಯೆಯಿಂದ ಭಾಗಿಸುತ್ತೇವೆ. 2ರ ಫ್ಯಾಕ್ಟೋರಿಯಲ್ ಅನ್ನು ಕಂಡುಹಿಡಿಯಲು ಈ ತರ್ಕವನ್ನು ಪರೀಕ್ಷಿಸೋಣ. ನಾವು 3ರ ಫ್ಯಾಕ್ಟೋರಿಯಲ್ ನ ಫಲಿತಾಂಶವಾದ 6 ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಇದೇ ಮಾದರಿಯನ್ನು ಅನುಸರಿಸಿ ಅದನ್ನು 3ರಿಂದ ಭಾಗಿಸುತ್ತೇವೆ. 6/3 = 2. ಮತ್ತು ನಾವು ಇದನ್ನು ಇದೇ ರೀತಿಯಲ್ಲಿ ಪರಿಶೀಲಿಸಿದರೆ 1 2 ಕೂಡ 2 ಆಗಿದೆ. ಈ ಮಾದರಿಯು ಸಂಪೂರ್ಣವಾಗಿ ಸರಿಯಾಗಿದೆ. ಹಂತ 3. ಅಂತಿಮ ಹಂತ. ಇದನ್ನು ಇನ್ನೂ ಒಂದು ಹಂತ ಕೆಳಗಿಳಿಸೋಣ. 1ರ ಫ್ಯಾಕ್ಟೋರಿಯಲ್. ನಮ್ಮ ನಿಯಮವನ್ನು ಅನುಸರಿಸಿ ನಾವು 2ರ ಫ್ಯಾಕ್ಟೋರಿಯಲ್ ನ ಫಲಿತಾಂಶವಾದ 2 ಅನ್ನು ತೆಗೆದುಕೊಳ್ಳುತ್ತೇವೆ ಮತ್ತು ಅದನ್ನು 2ರಿಂದ ಭಾಗಿಸುತ್ತೇವೆ. 2/2 ನಮಗೆ 1 ಅನ್ನು ನೀಡುತ್ತದೆ. ರೋಮಾಂಚಕ ಹಂತ. 0ಯ ಫ್ಯಾಕ್ಟೋರಿಯಲ್. ಈಗ ನಾವು ಅಂತಿಮ ಹಂತವನ್ನು ತಲುಪಿದ್ದೇವೆ. 0ಯ ಫ್ಯಾಕ್ಟೋರಿಯಲ್ ಅನ್ನು ಕಂಡುಹಿಡಿಯಲು ನಾವು ಇದೇ ನಿರಂತರ ತರ್ಕದ ಸರಣಿಯನ್ನು ಅನುಸರಿಸಿದಾಗ ಏನಾಗುತ್ತದೆ? ನಾವು 1ರ ಫ್ಯಾಕ್ಟೋರಿಯಲ್ ನ ಫಲಿತಾಂಶವಾದ 1 ಅನ್ನು ತೆಗೆದುಕೊಳ್ಳುತ್ತೇವೆ. ಮಾದರಿಯನ್ನು ನಿಖರವಾಗಿ ಅನುಸರಿಸಿ ನಾವು ಈಗ ಅದನ್ನು 1ರಿಂದ ಭಾಗಿಸಬೇಕು. ಮತ್ತು 1/1 ಎಂದರೆ ಎಷ್ಟು? ಅದು 1. ಅಂಕಗಣಿತದ ಈ ಕೆಳಮುಖ ಏಣಿಯನ್ನು ಅನುಸರಿಸುವ ಮೂಲಕ ಗಣಿತದ ನಿಯಮಗಳು 0ಯ ಫ್ಯಾಕ್ಟೋರಿಯಲ್ ಖಂಡಿತವಾಗಿಯೂ 1ಕ್ಕೆ ಸಮ ಎಂದು ಸ್ಪಷ್ಟವಾಗಿ ಹೇಳುತ್ತದೆ. ಇದು ಯಾವುದೇ ನಿಯಮದ ಲೋಪವಲ್ಲ. ಇದು ಒಂದು ಪರಿಪೂರ್ಣ ಮಾದರಿಯ ತಾರ್ಕಿಕ ತೀರ್ಮಾನವಾಗಿದೆ. ಇದು ಏಕೆ ಮುಖ್ಯ? ಈ ಸುಂದರವಾದ ಮಾದರಿಯನ್ನು ಹೊರತುಪಡಿಸಿ 0ಯ ಫ್ಯಾಕ್ಟೋರಿಯಲ್ ಅನ್ನು 1 ಎಂದು ವ್ಯಾಖ್ಯಾನಿಸುವುದು ಅತ್ಯಂತ ಉಪಯುಕ್ತವಾಗಿದೆ. ಉದಾಹರಣೆಗೆ 0 ವಸ್ತುಗಳನ್ನು ನೀವು ಎಷ್ಟು ರೀತಿಗಳಲ್ಲಿ ಜೋಡಿಸಬಹುದು ಎಂದು ಕೇಳಿದರೆ ಅದಕ್ಕೆ ಉತ್ತರ ನಿಖರವಾಗಿ 1 ರೀತಿ ಎಂದು ಹೇಳಬಹುದು. ಅಂದರೆ ಏನೂ ಮಾಡದಿರುವುದು ಎಂದರ್ಥ. ಒಂದು ವೇಳೆ 0ಯ ಫ್ಯಾಕ್ಟೋರಿಯಲ್ ಶೂನ್ಯ ಆಗಿದ್ದರೆ ಅದು ಕ್ಯಾಲ್ಕುಲಸ್ ಮತ್ತು ಸಂಭವನೀಯತೆಯಲ್ಲಿನ ಮೂಲಭೂತ ಸೂತ್ರಗಳನ್ನು ಮುರಿದು ಹಾಕುತ್ತಿತ್ತು ಮತ್ತು ಎಲ್ಲೆಡೆ 0ಯಿಂದ ಭಾಗಿಸುವ ತೊಂದರೆಗಳನ್ನು ಸೃಷ್ಟಿಸುತ್ತಿತ್ತು. ಗಣಿತವು ತನ್ನ ಸ್ವಂತ ರಹಸ್ಯಗಳನ್ನು ಹೇಗೆ ಸುಂದರವಾಗಿ ಪರಿಹರಿಸುತ್ತದೆ ಎಂಬುದನ್ನು ನೋಡಿ. ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಬಟನ್ ಒತ್ತಿ. ಇಂತಹ ಮತ್ತಷ್ಟು ಗಣಿತದ ವಿವರಣೆಗಳಿಗಾಗಿ ಸಬ್ಸ್ಕ್ರೈಬ್ ಮಾಡಿ ಮತ್ತು ಮುಂದಿನ ವಿಡಿಯೋದಲ್ಲಿ ನಾವು ಯಾವ ಗಣಿತದ ವಿರೋಧಾಭಾಸವನ್ನು ಪರಿಹರಿಸಬೇಕು ಎಂಬುದನ್ನು ಕಮೆಂಟ್ನಲ್ಲಿ ತಿಳಿಸಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ.